ಎಲ್ಲರಿಗೂ ನಮಸ್ಕಾರ. ಇದು SB ವಿಲೇಜ್ ಲೈಫ್ ಸ್ಟೈಲ್ ಇನ್ ಕನ್ನಡ. ಯಾರು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡುತ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಮ್ಲೈನಲ್ಲಿ ಹೇಳಿದ ಹಾಗೆ ನಮ್ಮ ಮನೆ ಲಕ್ಷ್ಮಿ ಬಗ್ಗೆ ತಿಳಿಸ್ತೀನಿ. ಅಂದರೆ ನಾವು ಹೆಚ್ಚಾಗಿ ಹೊಗೆ ಸೊಪ್ಪನ್ನೇ ನಾವು ಬೆಳೆಯೋದರಿಂದ ಹೊಗೆ ಸೊಪ್ಪೆ ನಮ್ಮ ಮನೆ ಲಕ್ಷ್ಮಿ. ಇವಾಗ ಹೊಗೆ ಸೊಸೆಯನ್ನು ಹೇಗೆ ಬೀಜ ಹಾಕಿ ಪಟ ಮಾಡಿ ಬೆಳೀತಾರೆ ಎಂಬುದಾಗಿ ತಿಳಿಸ್ತೀನಿ. ಮೊದಲು ನಾವು ಇಲ್ಲಿ 3 ಅಡಿ ಅಗಲ 30 ಅಡಿ ಉದ್ದ ಪಟ ಮಾಡ್ಕೊಂಡಿದ್ದೇವೆ. ನಂತರ ಪಟದ ಮೇಲೆ ಮೊದಲು 20 ಗೊಬ್ಬರವನ್ನು ಹಾಕಿ ಹೊಗೆ ಬೀಜವನ್ನು ನೀರಿನ ಜೊತೆ ಪಟಕ್ಕೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದು ಹೊಗೆ ಬೀಜವನ್ನು ಇರುವೆಗಳು ತಿನ್ನಬಾರ್ದು ಅಂತ ಇರುವೆ ಪುಡಿಯನ್ನು ಸುತ್ತ ಹಾಕಬೇಕಾಗುತ್ತೆ. 8 ದಿನಗಳವರೆಗೆ, ಅಂದರೆ ಹೊಗೆ ಸೊಸೆ ಮೇಲೆ ಕಾಣೋವರೆಗೂ ದಿನಕ್ಕೆ 4 ರಿಂದ 5 ಬಾರಿ ನೀರನ್ನು ಪಟಕ್ಕೆ ಹಾಕಬೇಕಾಗುತ್ತೆ. ಹಾಗೆಯೇ 12 ರಿಂದ 15 ದಿನಗಳ ಒಳಗೆ 19 ಮೆಡಿಸಿನ್ ಕೊಡಬೇಕಾಗುತ್ತೆ. ಯಾಕಂದರೆ ಸೊಸೆಯ ಡೆವಲಪ್ಮೆಂಟ್ಗಾಗಿ, ಉತ್ತಮ ಸೊಸೆ ಪಡೆಯೋಕ್ಕಾಗಿ ನಾವು 19 ಮೆಡಿಸಿನ್ ಕೊಡಬೇಕಾಗುತ್ತೆ. ಹಾಗೆ 22 ರಿಂದ 30 ದಿನಗಳವರೆಗೆ ಒಳಗಡೆ ಅದೇ ಸೊಸೆಯನ್ನು ತೆಗೆದುಕೊಂಡು ನಾವು ಕೋಕೋಫಿಟ್ ಗೊಬ್ಬರವನ್ನು ಬಳಸಿ ಟ್ರೇ ಮಾಡಬಹುದು. ಇಲ್ಲಿ ನಾವು ಒಂದು 35 ರಿಂದ 40 ಸಾವಿರ ಟ್ರೇ ಮಾಡಿಸಿದ್ದೇವೆ. ಮೊದಲಿಗೆ ಟ್ರೇ ಮಾಡಿಸಿದ ನಂತರ ಒಂದು 12 ದಿನ ಬಿಟ್ಟು ನಾವು ಟ್ರೇ ಮೆಸ್ಸಿಂದ ಹೊರಗಡೆ ಇಡಬೇಕಾಗುತ್ತೆ. ಯಾಕಂದರೆ ಅದು ಅಲ್ಲೇ ಬೇರು ಬಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಾವು ಸಸಿಯನ್ನು ಹೊಲಕ್ಕೆ ನೆಡೋದು ಲೇಟ್ ಆದರೆ ಮೆಸ್ಸಿಂದ ಹೊರಗಡೆ ತೆಗೆದು ಇಡಬೇಕಾಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಗೆ ಸಸಿಯನ್ನು ಹೇಗೆ ಹೊಲದಲ್ಲಿ ನೆಡ್ತಾರೆ ಮತ್ತು ಅದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ತಾರೆ ಎಂಬುದಾಗಿ ತಿಳಿಸುತ್ತೇನೆ. ಧನ್ಯವಾದಗಳು.